ಈ ಬಾರಿ IPL ಲಕ್ ಅಂತ ಹೇಳಿದ್ವಿ. ಅದೇ ರೀತಿ RCB ತಂಡ ಈಗ 18ನೇ ಸೀಸನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈಗ RCB ಗೆದ್ದಿದೆ. ಕಪ್ಪು ನಮ್ದಾಕ್ಸ್ಕೊಂಡಿದೆ. ಪ್ರತಿ ಸತಿ ಕೂಡ ಕಪ್ ನಮ್ದೇ ಅಂತ ಹೇಳ್ತಿದ್ವಿ. ಈ ಸಲ ಕಪ್ ನಮ್ದು. ಇಲ್ಲಿ ಕಳೆದ ವರ್ಷ ನಮ್ಮ RCB ತಂಡದ ಮಹಿಳೆಯರು ಕಪ್ನ ಗೆದ್ದಿ ತಂದ್ಕೊಟ್ಟಿದ್ರು. ಈಗ ಮಹಿಳೆಯರು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಪುರುಷರ ವಿಭಾಗದಲ್ಲೂ ಕೂಡ ಈಗ ಕಪ್ನ ಗೆದ್ದಿದ್ದಾರೆ, ನಮ್ದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಹೋದ ವರ್ಷ ಹುಡುಗಿರು ಗೆದ್ದಿದ್ರು, ಈ ವರ್ಷ ಹುಡುಗರು ಗೆದ್ದಿದ್ದಾರೆ. ತುಂಬಾನೇ ಇಲ್ಲಿ ಖುಷಿ ಆಗ್ತದೆ. ಆದರೆ ಇಲ್ಲಿ ಪಂಜಾಬ್ ಕಿಂಗ್ಸಲ್ಲಿ ಶ್ರೇಯಸ್ ಅಯ್ಯರ್ ಅವರು ಇಲ್ಲಿ ನೇರವಾಗಿ ಮಾತಾಡಿದ್ದಾರೆ. ಈ ಒಂದು ಪಂದ್ಯ ನಾವು ಸೋಲಕ್ಕೆ ಮುಖ್ಯವಾಗಿ ಕಾರಣ ಆಗಿದ್ದು ಇವರೇ ಅಂತ ಕೂಡ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರು ಬೇಜಾರು ಮಾಡಿಕೊಂಡು ಹೇಳಿದ್ದಾರೆ. RCB ತಂಡ ಇಲ್ಲಿ ಟಾಸ್ ಸೋತ್ರು ಕೂಡ ಮೊದಲಿಗೆ ಇಲ್ಲಿ ಬ್ಯಾಟಿಂಗ್ಗೆ ಇಳಿತಾರೆ. 190 ರನ್ 9 ವಿಕೆಟ್. ಇದೊಂದು ಆವರೇಜ್ ಸ್ಕೋರು, ನಾರ್ಮಲ್ ಆಗಿ ಆಡಿ ಗೆಲ್ಬೋದು ಅಂತ ಅಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವರು ಅನ್ಕೊಂಡಿದ್ರಂತೆ. ಆದರೆ ಇಲ್ಲಿ RCB ಬೌಲಿಂಗ್ ಯೂನಿಟ್ ತುಂಬಾನೇ ಚೆನ್ನಾಗಿತ್ತು. ಅದರಲ್ಲೂ ಕೂಡ ಕೃಣಾಲ್ ಪಾಂಡ್ಯ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. 4 ಓವರ್ 17 ರನ್ ಕೊಟ್ಟು ಪ್ರಮುಖವಾದ 2 ವಿಕೆಟ್ನ ತಗೊಂಡ್ರು. ಅದರಲ್ಲೂ ಕೂಡ ಮೊದಲಿಗೆ ಪ್ರಭು ಸಿಮ್ರಾನ್ ಅವ್ರ ವಿಕೆಟು, ಆ ನಂತರ ಇಲ್ಲಿ ಜಾಶ್ ಇಂಗ್ಲಿಷ್ ಅವ್ರ ವಿಕೆಟ್ನ, 2 ವಿಕೆಟ್ ಕೂಡ ಬಹಳ ಪ್ರಮುಖದ ವಿಕೆಟ್ನ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು ತಗೊಂಡ್ರು. ಇಲ್ಲಿ ಶ್ರೇಯಸ್ ಅಯ್ಯರ್ ಅವ್ರದ್ದೇ ನೀವು ನೋಡಿದ್ದೀರಾ. ಆಲ್ಮೋಸ್ಟು ಇಲ್ಲಿ ಕಳೆದ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರಪ್ಪ ಅಂತಂದರೆ ನೇಹಲ್ ವಧೇರಾ ಅವರು, ಶ್ರೇಯಸ್ ಅಯ್ಯರ್ ಅವರು. ಶ್ರೇಯಸ್ ಅಯ್ಯರ್ ಅವರು ಇಲ್ಲಿ ಮುಂಬೈ ವಿರುದ್ಧ ತುಂಬ ಚೆನ್ನಾಗಿ ಆಡಿದರು, ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು. ಆದರೆ ಇಲ್ಲಿ ರೊಮಾರಿಯೋ ಶೆಫರ್ಡ್ ಅವರು ಎಕ್ಸಲೆಂಟಾಗಿ ಇಲ್ಲಿ ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟರು. ಆಲ್ಮೋಸ್ಟು ಇಲ್ಲಿ 90% ಗೆದ್ವಿ ಅಂತಲೇ ಅನ್ಕೊಳ್ಬೋದು. ಶ್ರೇಯಸ್ ಅಯ್ಯರ್ ಅವರು ಕೇವಲ 2 ಬಾಲ್ ಆಡಿ 1 ರನ್ ಗಳಿಸ್ಬಿಟ್ಟು ಇಲ್ಲಿ ವಿಕೆಟ್ ಬಿತ್ತು. ಇನ್ನಿದನ್ನ ಶ್ರೇಯಸ್ ಅಯ್ಯರ್ ಅವರೇ ಹೇಳಿದ್ದಾರೆ. RCB ಪಂದ್ಯದ ಗತಿನ ಬದಲಿಸಿದ್ದೇ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು. ನಿಜವಾಗ್ಲೂ ಕೂಡ ಅವರು ಹೀರೋ. ಏನಕ್ಕೆ ಅಂತಂದರೆ ನಾವಿಲ್ಲಿ ರನ್ನ ಗಳಿಸೋಕ್ಕೆ ಬಿಡಲಿಲ್ಲ, ಮತ್ತು 4 ಓವರ್ ಮಾಡಿ 17 ರನ್ ಕೊಟ್ಟರು ಅಂತಂದ್ಬಿಟ್ಟು ಇಲ್ಲಿ ಶ್ರೇಯಸ್ ಅಯ್ಯರ್ ಅವರು ಕೃಣಾಲ್ ಪಾಂಡ್ಯ ಅವ್ರನ್ನ ಹಾಡಿ ಹೋಗಲಿದ್ದಾರೆ. ಶ್ರೇಯಸ್ ಅಯ್ಯರ್ ಹೇಳಿದಂತೂ ನಿಜವಾದ ಮಾತು. ಏನಕ್ಕೆ ಅಂತಂದರೆ ಮೇಯ್ನ್ ಆಗಿ ಇಲ್ಲಿ ಪಂದ್ಯದ ಗತಿ ಬದಲಿಸಿದ್ದೆ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು ಮತ್ತು ರೊಮಾರಿಯೋ ಶೆಫರ್ಡ್ ಅವರು. ಮತ್ತು ಬೌಲಿಂಗ್ ಯೂನಿಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಫೀಲ್ಡಿಂಗಲ್ಲೂ ಕೂಡ ಅಷ್ಟೇ. ಪಿಲ್ ಸಾಟ್ ಅವರು ಇಲ್ಲಿ ನೀವು ನೋಡ್ಬೋದು ಮೊದಲನೇ ಕ್ಯಾಚ್ ಯಾವ ರೀತಿ ಪಡ್ಕೊಂಡ್ರು ಅಂತಂದ್ಬಿಟ್ಟು. ಸೂರ್ಯಕುಮಾರ್ ಯಾದವ್ ಅವರು ಕೂಡ ಅಷ್ಟೇ ಅದೇ ರೀತಿ ಒಂದು ಕ್ಯಾಚ್ ಹಿಡಿದಿದ್ರು. ಬಟ್ ಸಾಲ್ಟ್ ಅಂತೂ ಎಕ್ಸಲೆಂಟಾಗಿ ಇಲ್ಲಿ ಕ್ಯಾಚ್ ಹಿಡಿದ್ರು. ಅಂದರೆ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಮೂರಲ್ಲೂ ಕೂಡ RCB ತಂಡ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವರೇ ಇಲ್ಲಿ RCB ತಂಡನ ಹಾಡಿ ಹೋಗಲಿದ್ದಾರೆ. ಮತ್ತು RCB ತಂಡದಲ್ಲಿ ನಿಜವಾದ ಹೀರೋ ಯಾರಪ್ಪ ಅಂತಂದರೆ ಕೃಣಾಲ್ ಪಾಂಡ್ಯ ಅಂತ ಹೇಳಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈಗ ಪಂಜಾಬ್ ಕಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಆಗಿರುತ್ತೆ. ಏನಕ್ಕೆ ಅಂತಂದರೆ ಅವರು ಕೂಡ 18 ವರ್ಷದಿಂದ ಇಲ್ಲಿ ಕಪ್ ಗೆದ್ದಿಲ್ಲ. ಆದರೆ ನಮ್ಮ RCB ತಂಡ ನಿಜವಾಗ್ಲೂ ಕಪ್ ಗೆದ್ದಿರೋಕ್ಕೆ ನಿಜವಾಗ್ಲೂ ಕೋಟ್ಯಾಂತರ ಅಭಿಮಾನಿಗಳು ಇಲ್ಲಿ ಪ್ರಾರ್ಥನೆ ಮಾಡಿದರು, ಪೂಜೆ ಕೂಡ ಇಲ್ಲಿ ಸಲ್ಲಿಸಿದ್ರು, ಆಲ್ಮೋಸ್ಟ್ ಹರಕೆ ಕೂಡ ಇಲ್ಲಿ ಕಟ್ಕೊಂಡಿದ್ರು. ಈಗ ಕೊನೆಯದಾಗಿ ಇಲ್ಲಿ ರಿಸಲ್ಟು ನಮ್ಮ RCB ತಂಡದ ಪರವಾಗಿ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ನೀವು ನಿನ್ನೆ ಮ್ಯಾಚ್ ನೋಡಿದರೆ RCB ತಂಡದಲ್ಲಿ ಯಾರು ತುಂಬ ಚೆನ್ನಾಗಿ ಆಡಿದ್ರು ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.